ಸಿಎಂ ವಿರುದ್ಧ ತನಿಖೆ ನಡೆಸಿದಂತಹ ಲೋಕಾಯುಕ್ತದಲ್ಲಿ ಕೂಡ ಇವತ್ತು ಅವರ ಏನು ಪ್ರಭಾವದ ಬಗ್ಗೆ ತನಿಖೆ ನಡೆಸ್ತಾ ಇದ್ರು. ಈ ಬಗ್ಗೆ ಈಗಾಗಲೇ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದೀವಿ ಅಂತೇಳಿ ಆ ದೂರುದಾರ ಸ್ನೇಹಲ್ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ 1 ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ವಿರುದ್ಧ ಸ್ನೇಹಲ್ ಕೃಷ್ಣ ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಭಾಳ ಏನಂತೀರಾ ಸರ್ ಈ ನೋಟಿಸ್ ಬಗ್ಗೆ? ಸರ್, ಅಲ್ಲಿ ಲೋಕಾಯುಕ್ತದವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾವ ರೀತಿ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋ ಕಾರಣದಿಂದ ಯಾವ ರೀತಿ ಸುಳ್ಳು ವರದಿಯನ್ನು ತಯಾರು ಮಾಡಿದ್ರೆ ಅನ್ನೋದ್ರಲ್ಲಿ ನನ್ನ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ. ಆ ಒಂದು IPS ಅಧಿಕಾರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ. ಅಂದರೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಅಂತಿಮವಾಗಿ ಸಲ್ಲಿಸೋದು ಯಾವಾಗ ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ನೋಟಿಸ್ ಕೊಟ್ಟಿರೋಂಥದ್ದು. ಅವ್ರು ಕೊಟ್ಟಿರೋ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತನಿಖೆ ಇನ್ನೂ ಮುಂದುವರಿತೀವಿ ಅಂತೇಳಿ. ಸೊ ಹಂಗಾರೆ ತನಿಖೆ ಮುಗಿದಿಲ್ಲ ಅಂತ ಅರ್ಥ ಆಯಿತು. ಸೊ ಅವರಲ್ಲಿ ಸ್ಪಷ್ಟ ಬರುತ್ತಾರೆ CRPC 173(8) ಪ್ರಕಾರ ನಮ್ಮ ತನಿಖೆ ಮುಂದುವರಿಸಿದೆ. CRPC 173(8) ಅನ್ನೋದು ಏನೂ ಗೊತ್ತಿಲ್ಲ ಅವ್ರಿಗೆ. ಆ ನಿಯಮ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ, ಅಂತಿಮ ವರದಿ ಸಲ್ಲಿಸಿದ ನಂತರ ಹೆಚ್ಚುವರಿಯಾಗಿ ಸಾಕ್ಷಿ ದೊರೆತಾಗ ಆ ನಿಯಮದಡಿ ತನಿಖೆ ಮುಂದುವರಿಸಬೇಕಾಗುತ್ತೆ. ಇವರು ತನಿಖೆ ಅಂತಿಮ ವರದಿನೇ ಸಲ್ಲಿಸಿಲ್ಲ. ಅದಕ್ಕಿಂತ ಮುಂಚೆಗೆ 173 ಸಬ್ ಕ್ಲಾಸ್ 8 ಪ್ರಕಾರ ತನಿಖೆ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಒಬ್ಬ IPS ಇಂತಹ ಭ್ರಷ್ಟ IPS ಅಧಿಕಾರಿಗಳಿಗೆ ಕಾನೂನಿನ ಸಾಮಾನ್ಯ ಪ್ರಜ್ಞೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಭಾಳ ಪ್ರಮುಖವಾಗಿ ಸರ್, ನೀವು ಕೂಡ ಸಾಕಷ್ಟು ದಾಖಲೆಗಳ ಸಲ್ಲಿಕೆ ಮಾಡಿದಿರಿ ಸರ್. CM ಅವರು 14 ಸೈಟ್ಗಳ ವಿಚಾರವಾಗಿ ಪ್ರಭಾವ ಇದೆಯಾ ಇಲ್ಲೋ ಬಗ್ಗೆ ತನಿಖೆ ನಡೀತಾ ಇತ್ತು. ಈಗ ಸ್ಪಷ್ಟವಾಗಿ ಒಂದು ಬಿ ರಿಪೋರ್ಟ್ ಕೊಡ್ತಾ ಇರುವಂಥದ್ದು ಅವರ ಪ್ರಭಾವ ಇಲ್ಲ ಅಂತೇಳಿ. ಸರ್, ಇಲ್ಲಿ ನನಗೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗ್ತಲ್ಲ ಸರ್. ಆರೋಪಿಗಳೇ ನಮ್ಮ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ, ನಾವು ಶಿಕ್ಷೆಗೆ ಒಳಗಾಗ್ತೀವಿ ಅನ್ನೋ ಭಯದಲ್ಲಿ ನಾನು ದೂರು ದಾಖಲೆ ಮಾಡೋದು 3 ದಿನದಲ್ಲಿ ನಿವೇಶನ ವಾಪಸ್ ಕೊಟ್ಟಿರೋಂಥದ್ದು. ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಜನತೆ ಗಮನಿಸಿತ್ತು, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ, ಅದ್ರ ಮೌಲ್ಯ 62 ಕೋಟಿ ರೂಪಾಯಿ ಆಗುತ್ತೆ, 60 ಕೋಟಿ ಕೊಟ್ಬಿಟ್ರೆ ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ತಿದ್ದವರು, ನಾನು ದೂರು ದಾಖಲೆ ಮಾಡಿದ 3 ದಿವಸದಲ್ಲಿ ನಿವೇಶನ ಕೊಡ್ತಾರೆ ಅಂತಂದರೆ ನಾನು ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡು ದೂರು ಕೊಟ್ಟಿದ್ದೆ. ಅವ್ರಿಗೆ ಗೊತ್ತಾಗಿತ್ತು, ಆದರೆ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ಎಂಥ ವಿಪರ್ಯಾಸ ನೋಡಿ. ಆರೋಪಿಗಳಿಗೆ ಗೊತ್ತಾಗಿರೋ ಒಂದು ವಿಚಾರ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ದುರಂತ, ಈ ದೇಶದ ದುರಂತ. ಆದರೆ ಕಾನೂನು ಹೋರಾಟ ನಾನು ಮುಂದುವರಿಸ್ತೀನಿ. ಅಂದರೆ ಕೂಡ ಈ ಮೊದಲಿಂದ ಹೇಳ್ಕೊ ಬರ್ತಾ ಇದ್ದೀರಿ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂತೇಳಿ. ಈ ರಿಪೋರ್ಟಿಂದ ನಿಮ್ಗೆ ಇನ್ನಷ್ಟು ನಂಬಿಕೆ ಹುಸಿ ಆಗ್ತಾ ಇದೆ ಸರ್, ಈ ವರದಿ ಹಳ್ಳ ಹಿಡಿಯುತ್ತೆ ಅಂತೇಳಿ. ಸರ್, ಖಂಡಿತ ನನಗೆ ಅಷ್ಟಲ್ಲ ಸರ್, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಲೋಕಾಯುಕ್ತ ಮೇಲೆ ನಂಬಿಕೆ ಇಡಬಾರ್ದು ಗೊತ್ತಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ನನ್ನ ಅರ್ಜಿಯ ಬಗ್ಗೆ ತೀರ್ಪು ಕೊಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಸರಿಯಾದ ರೀತಿ ತನಿಖೆ ನಡೆಸಿದೆ ಅಂತೇಳಿ ಪಾಪ ಅವರು ಭಾಳ ಭರವಸೆ ಇಟ್ಕೊಂಡು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು. ಆದರೆ ಇವತ್ತೇನಾಯಿತು, ಅವರ ನಂಬಿಕೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ನಂಬಿಕೆಗೆ ಕೂಡ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ನಾನು ಗಮನಕ್ಕೆ ತರ್ತೀನಿ. ಅದ್ರ ಬಗ್ಗೆ ಏನು ತನಿಖಾಧಿಕಾರಿಗಳ ಕ್ರಮಗಳಿಗೆ ಏನು ಮಾಡ್ಬೋದು ಅದನ್ನು ಕೂಡ ನಾನು ಕಾನೂನು ತಜ್ಞರ ಚರ್ಚೆ ಮಾಡಿ ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀನಿ. ನೀವು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀರಿ ಸರ್, CM ಅವ್ರಿಗೆ ಶಿಕ್ಷೆ ಕೊಡಿಸಿ ಸಿದ್ದರಾಮಯ್ಯವ್ರಿಗೆ ಇವ್ರ ಪ್ರಕರಣದಲ್ಲಿ ಅಂತ ಎಲ್ಲ ಒಂದು ಕಡೆ ಇವ್ರ ಪ್ರಕರಣದಲ್ಲಿ ಹಿನ್ನಡೆ ಆಯಿತು ಅಂತ ಅನ್ಸಲ್ವ ಸರ್? ಖಂಡಿತ ಅಲ್ಲ ಸರ್, ನಂಗೆ ಭಾಳ ಸಿಕ್ಕಂತಾಗಿದೆ. ಸೊ ಲೋಕಾಯುಕ್ತರು ದೋಷಾರೋಪಣೆ ಪಟ್ಟಿ ಸಲ್ಲಿಸಿಬಿಟ್ಟಿದ್ರೆ ಈ ಪ್ರಕರಣ ನನ್ನ ಕೈಲಿ ಇರ್ತಿರಲಿಲ್ಲ, ಅಭಿಯೋಜನೆ ಇಲಾಖೆಗೆ ಹೋಗ್ತಿತ್ತು. ಆದರೆ ಈಗ ನನ್ನ ಕೈಗೆ ಬಂದಿರೋದ್ರಿಂದ ನನಗಿರೋ ಕಾನೂನು ಅವಕಾಶನ ಬಳಸ್ಕೊಂಡು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಿ ಈ ರಾಜ್ಯ ಜನತೆಗೆ ಒಂದು ಸೂಕ್ತ ಸಂದೇಶವನ್ನು ಕೊಡ್ತೀನಿ. ಏನು ಇಡೀ ರಾಜ್ಯ ಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ತೀನಿ. ಸಿದ್ದರಾಮಯ್ಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ನಾವು ಯಾವುದೇ ರೀತಿಯಾದ ತಪ್ಪುಗಳು ಮಾಡಿಲ್ಲ ಅಂತೇಳಿ ಸರ್. ಸರ್, ತಪ್ಪು ಮಾಡಲ್ಲ. ಯಾಕೆ ಸರ್ ದೂರು ದಾಖಲೆ ಮಾಡ್ತಿದ್ದಂಗೆ 3 ದಿವಸದಲ್ಲಿ 14 ನಿವೇಶನ ವಾಪಸ್ ಕೊಡ್ತಿದ್ರು? ಅದೆಲ್ಲ ಗೊತ್ತಾಗುತ್ತೆ. ನಿಮ್ಮ ಹೋರಾಟ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತನೇನಿಲ್ಲ ಸರ್. ಇದಕ್ಕಿಂತ ಇದುವರೆಗೂ ಏನು ನಾನು ಉತ್ಸಾಹದ ಹೋರಾಟ ಮಾಡ್ತಿದ್ದೆ, ಇದಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಇದಿಷ್ಟು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. CM ವಿರುದ್ಧ ತನಿಖೆ ನಡೆಸಿದಂತಹ ಲೋಕಾಯುಕ್ತದಲ್ಲಿ ಕೂಡ ಇವತ್ತು ಅವರ ಏನು ಪ್ರಭಾವದ ಬಗ್ಗೆ ತನಿಖೆ ನಡೆಸ್ತಾ ಇದ್ರು. ಈ ಬಗ್ಗೆ ಈಗಾಗಲೇ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದೀವಿ ಅಂತೇಳಿ ಆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ 1 ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಭಾಳ ಏನಂತೀರಾ ಸರ್ ಈ ನೋಟಿಸ್ ಬಗ್ಗೆ? ಸರ್, ಅಲ್ಲಿ ಲೋಕಾಯುಕ್ತದವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾವ ರೀತಿ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋ ಕಾರಣದಿಂದ ಯಾವ ರೀತಿ ಸುಳ್ಳು ವರದಿಯನ್ನು ತಯಾರು ಮಾಡಿರೋದ್ರಲ್ಲಿ ನನ್ನ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ. ಆ ಒಂದು IPS ಅಧಿಕಾರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ. ಅಂದರೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಅಂತಿಮವಾಗಿ ಸಲ್ಲಿಸೋದು ಯಾವಾಗ ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ
ಆ ಒಂದು ನೋಟಿಸ್ ಕೊಟ್ಟಿರೋಂಥದ್ದು. ಅವ್ರು ಕೊಟ್ಟಿರೋ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತನಿಖೆ ಇನ್ನೂ ಮುಂದುವರಿತೀವಿ ಅಂತೇಳಿ. ಸೊ ಹಂಗಾರೆ ತನಿಖೆ ಮುಗಿದಿಲ್ಲ ಅಂತ ಅರ್ಥ ಆಯಿತು. ಸೊ ಅವರಲ್ಲಿ ಸ್ಪಷ್ಟ ಬರುತ್ತಾರೆ CRPC 173(8) ಪ್ರಕಾರ ನಮ್ಮ ತನಿಖೆ ಮುಂದುವರಿಸಿದೆ. CRPC 173(8) ಅನ್ನೋದು ಏನೋ ಗೊತ್ತಿಲ್ಲ ಅವ್ರಿಗೆ. ಆ ನಿಯಮ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ ಅಂತಿಮ ವರದಿ ಸಲ್ಲಿಸಿದ ನಂತರ ಹೆಚ್ಚುವರಿಯಾಗಿ ಸಾಕ್ಷಿ ದೊರೆತಾಗ ಆ ನಿಯಮದಡಿ ತನಿಖೆ ಮುಂದುವರಿಸಬೇಕಾಗುತ್ತೆ. ಇವರು ತನಿಖೆ ಅಂತಿಮ ವರದಿನೇ ಸಲ್ಲಿಸಿಲ್ಲ. ಅದಕ್ಕಿಂತ ಮುಂಚೆಗೆ 173 ಸಬ್ ಕ್ಲಾಸ್ 8 ಪ್ರಕಾರ ತನಿಖೆ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಒಬ್ಬ IPS ಇಂತಹ ಭ್ರಷ್ಟ IPS ಅಧಿಕಾರಿಗಳಿಗೆ ಕಾನೂನಿನ ಸಾಮಾನ್ಯ ಪ್ರಜ್ಞೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಭಾಳ ಪ್ರಮುಖವಾಗಿ ಸರ್, ನೀವು ಕೂಡ ಸಾಕಷ್ಟು ದಾಖಲೆಗಳ ಸಲ್ಲಿಕೆ ಮಾಡಿದಿರಿ ಸರ್. CM ಅವರು 14 ಸೈಟ್ಗಳ ವಿಚಾರವಾಗಿ ಪ್ರಭಾವ ಇದೆಯಾ ಇಲ್ಲೋ ಬಗ್ಗೆ ತನಿಖೆ ನಡೀತಾ ಇತ್ತು. ಈಗ ಸ್ಪಷ್ಟವಾಗಿ ಒಂದು ಪಿ ರಿಪೋರ್ಟ್ ಕೊಡ್ತಾ ಇರುವಂಥದ್ದು ಅವರ ಪ್ರಭಾವ ಇಲ್ಲ ಅಂತೇಳಿ. ಸರ್, ಇಲ್ಲಿ ನನಗೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗ್ತಿಲ್ಲ ಸರ್. ಆರೋಪಿಗಳೇ ನಮ್ಮ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ, ನಾವು ಶಿಕ್ಷೆಗೆ ಒಳಗಾಗ್ತೀವಿ ಅನ್ನೋ ಭಯದಲ್ಲಿ ನಾನು ದೂರು ದಾಖಲೆ ಮಾಡೋದು 3 ದಿನದಲ್ಲಿ ನಿವೇಶನ ವಾಪಸ್ ಕೊಟ್ಟಿರೋಂಥದ್ದು. ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಜನತೆ ಗಮನಿಸಿತ್ತು, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ, ಅದ್ರ ಮೌಲ್ಯ 62 ಕೋಟಿ ರೂಪಾಯಿ ಆಗುತ್ತೆ, 60 ಕೋಟಿ ಕೊಟ್ಬಿಟ್ರೆ ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ತಿದ್ದವರು, ನಾನು ದೂರು ದಾಖಲೆ ಮಾಡಿದ 3 ದಿವಸದಲ್ಲಿ ನಿವೇಶನ ಕೊಡ್ತಾರೆ ಅಂತಂದರೆ ನಾನು ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡು ದೂರು ಕೊಟ್ಟಿದ್ದೆ. ಅವ್ರಿಗೆ ಗೊತ್ತಾಗಿತ್ತು, ಆದರೆ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ಎಂಥ ವಿಪರ್ಯಾಸ ನೋಡಿ. ಆರೋಪಿಗಳಿಗೆ ಗೊತ್ತಾಗಿರೋ ಒಂದು ವಿಚಾರ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ದುರಂತ, ಈ ದೇಶದ ದುರಂತ. ಆದರೆ ಕಾನೂನು ಹೋರಾಟ ನಾನು ಮುಂದುವರಿಸ್ತೀನಿ. ಅಂದರೆ ಕೂಡ ಈ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀರಿ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂತೇಳಿ. ಈ ರಿಪೋರ್ಟಿಂದ ನಿಮ್ಗೆ ಇನ್ನಷ್ಟು ನಂಬಿಕೆ ಹುಸಿ ಆಗ್ತಾ ಇದೆ ಸರ್, ಈ ವರದಿ ಹಳ್ಳ ಹಿಡಿಯುತ್ತೆ ಅಂತೇಳಿ. ಸರ್, ಖಂಡಿತ ನನಗೆ ಅಷ್ಟಲ್ಲ ಸರ್, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಲೋಕಾಯುಕ್ತ ಮೇಲೆ ನಂಬಿಕೆ ಇಡಬಾರ್ದು ಗೊತ್ತಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ನನ್ನ ಅರ್ಜಿಯ ಬಗ್ಗೆ ತೀರ್ಪು ಕೊಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಸರಿಯಾದ ರೀತಿ ತನಿಖೆ ನಡೆಸಿದೆ ಅಂತೇಳಿ ಪಾಪ ಅವರು ಭಾಳ ಭರವಸೆ ಇಟ್ಕೊಂಡು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು. ಆದರೆ ಇವತ್ತೇನಾಯಿತು, ಅವರ ನಂಬಿಕೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ನಂಬಿಕೆಗೆ ಕೂಡ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ನಾನು ಗಮನಕ್ಕೆ ತರ್ತೀನಿ. ಅದ್ರ ಬಗ್ಗೆ ಏನು ತನಿಖಾಧಿಕಾರಿಗಳು ಕ್ರಮಗಳಿಗೆ ಏನು ಮಾಡ್ಬೋದು ಅದನ್ನು ಕೂಡ ನಾನು ಕಾನೂನು ತಜ್ಞರ ಚರ್ಚೆ ಮಾಡಿ ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀನಿ. ನೀವು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀರಿ ಸರ್, CM ಅವ್ರಿಗೆ ಶಿಕ್ಷೆ ಕೊಡಿಸಿ ಸಿದ್ದರಾಮಯ್ಯವ್ರಿಗೆ ಇವ್ರ ಪ್ರಕರಣದಲ್ಲಿ ಅಂತ ಎಲ್ಲ ಒಂದು ಕಡೆ ಇವ್ರ ಪ್ರಕರಣದಲ್ಲಿ ಹಿನ್ನಡೆ ಆಯಿತು ಅಂತ ಅನ್ಸಲ್ವ ಸರ್? ಖಂಡಿತ ಅಲ್ಲ ಸರ್, ನಂಗೆ ಭಾಳ ಸಿಕ್ಕಂತಾಗಿದೆ. ಸೊ ಲೋಕಾಯುಕ್ತರು ದೋಷಾರೋಪಣೆ ಪಟ್ಟಿ ಸಲ್ಲಿಸಿಬಿಟ್ಟಿದ್ರೆ ಈ ಪ್ರಕರಣ ನನ್ನ ಕೈಲಿ ಇರ್ತಿರಲಿಲ್ಲ, ಅಭಿಯೋಜನೆ ಇಲಾಖೆಗೆ ಹೋಗ್ತಿತ್ತು. ಆದರೆ ಈಗ ನನ್ನ ಕೈಗೆ ಬಂದಿರೋದ್ರಿಂದ ನನಗಿರೋ ಕಾನೂನು ಅವಕಾಶನ ಬಳಸ್ಕೊಂಡು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಿ ಈ ರಾಜ್ಯ ಜನತೆಗೆ ಒಂದು ಸೂಕ್ತ ಸಂದೇಶವನ್ನು ಕೊಡ್ತೀನಿ. ಏನು ಇಡೀ ರಾಜ್ಯ ಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ತೀನಿ. ಸಿದ್ದರಾಮಯ್ಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ನಾವು ಯಾವುದೇ ರೀತಿಯಾದ ತಪ್ಪುಗಳು ಮಾಡಿಲ್ಲ ಅಂತೇಳಿ ಸರ್. ಸರ್, ತಪ್ಪು ಮಾಡಲ್ಲ. ಯಾಕೆ ಸರ್ ದೂರು ದಾಖಲೆ ಮಾಡ್ತಿದ್ದಂಗೆ 3 ದಿವಸದಲ್ಲಿ 14 ನಿಮಿಷ ವಾಪಸ್ ಕೊಡ್ತಿದ್ರು? ಅದೆಲ್ಲ ಗೊತ್ತಾಗುತ್ತೆ. ನಿಮ್ಮ ಹೋರಾಟ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತನೇನಿಲ್ಲ ಸರ್. ಇದಕ್ಕಿಂತ ಇದುವರೆಗೂ ಏನು ನಾನು ಉತ್ಸಾಹದ ಹೋರಾಟ ಮಾಡ್ತಿದ್ದೆ, ಇದಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಇದಿಷ್ಟು ದೂರದಾರರಾದಂತಹ ಸ್ನೇಹ ವೈ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಬ ಕನ್ನಡ, ಮೈಸೂರು.